ರಾಯಚೂರು ಜಿಲ್ಲೆಯ ಜನರೇ ಎಚ್ಚರ ಎಚ್ಚರ. ರಾಯಚೂರಿಗೆ ಬರ್ತಾ ಇದೆ ಕೆಮಿಕಲ್ ಮಿಶ್ರಿತ ಸೇಂದಿ ನೋಡಿ. ತೆಲಂಗಾಣದಿಂದ 6 ಮಂದಿಯನ್ನ ಈಗಾಗಲೇ ಬಲಿ ಪಡ್ಕೊಂಡಿತ್ತು ಇದೇ ಸೇಂದಿಯನ್ನ ಸೇವಿಸಿ. ದಂಧೆಕೋರರಿಗೆ ಬಡವರು ಮತ್ತು ಕೂಲಿ ಕಾರ್ಮಿಕರೇ ಟಾರ್ಗೆಟ್. ರೈಲು ಮೂಲಕ ರಾಯಚೂರಿಗೆ ಕಲಬೆರಕೆಯ ಸೇಂದಿ ಪೂರೈಕೆ ಆಗ್ತಿತ್ತು. ರಾಯಚೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದಂತ ಈ ಸೇಂದಿ ಮಾರಾಟಗಾರರು ಸದ್ಯ ಲಾಕ್ ಆಗಿದ್ದಾರೆ. 100ಕ್ಕೂ ಹೆಚ್ಚು ಲೀಟರ್ ಕೆಮಿಕಲ್ ಮಿಶ್ರಿತ ಸೇಂದಿಯನ್ನ ಜಪ್ತಿ ಮಾಡಿದ್ದಾರೆ. ಆರೋಪಿಗಳಾದ ನಾಗರಾಜ್, ಶಾರದಮ್ಮ, ನಾಗಪ್ಪ, ನರಸಿಂಹ ಸೇರಿ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಅಧಿಕಾರಿಗಳ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಮಿಕಲ್ ಮಿಶ್ರಿತ ಸೇಂದಿ ಕೂಡ ಸಪ್ಲೈ ಆಗ್ತಿರುವಂಥದ್ದು. ಇದರಿಂದಾಗಿ ರಾಯಚೂರಿನಲ್ಲಿ ಕೂಡ ಸಾವು ನೋವಿನಲ್ಲಿ ಕೂಡ ಸಾಕಷ್ಟು ಜನ ಅನುಭವಿಸಿದ್ದಾರೆ. ಆದರೂ ಕೂಡ ಇವತ್ತು ರೈಲುಗಳ ಮೂಲಕ ಕೂಡ ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಕೂಡ ಸಪ್ಲೈ ಮಾಡ್ತಾ ಇರುವಂಥದ್ದು. ಇವತ್ತು ಅಂತಹ 8 ಜನರನ್ನು ಕೂಡ ಅಬಕಾರಿ ಇಲಾಖೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಇವತ್ತು ಇಟ್ಕೊಂಡಿರುವಂಥದ್ದು. ಇವತ್ತು ದೃಶ್ಯಗಳಲ್ಲಿ ತೋರಿಸ್ತಾ ಇರ್ಬೋದು, ಇದು ರಾಯಚೂರು ಜಿಲ್ಲೆಯ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಆಗಿರುವಂಥದ್ದು. ಒಬ್ಬೊಬ್ಬರು ಒಂದು 10 ರಿಂದ 15 ಬಾಟಲ್ಗಳನ್ನು ಕೂಡ ತಂದಿರುವಂಥದ್ದು. ಅವರು ಕೂಡ ನಿಶೆಯಲ್ಲಿ ಇದ್ದುಕೊಂಡೇ ಈ ಬಾಟಲ್ಗಳನ್ನು ತಂದಿರುವಂಥದ್ದು. ಅವರ ಮುಖದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಕೆಮಿಕಲ್ ಮಿಶ್ರಿತ ಸೇಂದಿಯಿಂದ ಕೂಡ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದೆ. ಇದರಿಂದ ಸಾಕಷ್ಟು ಅಲ್ಫಾಜೋನ್ ಮತ್ತೆ ಕೆಮಿಕಲ್ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುಡಿದು ಕೂಡ ಸಾಕಷ್ಟು ರೋಗಗಳು ರುಜಿನಗಳು ಕೂಡ ಬಂದಿರುವಂಥದ್ದು. ಸಾಕಷ್ಟು ಪ್ರಕರಣಗಳು ಕೂಡ ಇದಾಗಿರುವಂಥದ್ದು. ಅಬಕಾರಿ ಇಲಾಖೆಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈ ಅಲ್ಫಾಜೋನು ಇದೆಲ್ಲ ಕುಡಿದ್ರಿಂದ ಯಾವೆಲ್ಲ ರೀತಿ ತೊಂದರೆ ಆಗುತ್ತೆ ಸರ್? ಇವರು ಎಲ್ಲಿಂದ ಸಪ್ಲೈ ಮಾಡ್ತಾ ಇದ್ರಂತ? ಇವರೆಲ್ಲ ತೆಲಂಗಾಣ ರಾಜ್ಯದ ಕೃಷ್ಣ ಸೇಂದಿ ಅಂಗಡಿಯಿಂದ ಬಾಟ್ಲ್ಗಳಲ್ಲಿ ಸೇಂದಿ ತುಂಬಿಕೊಂಡು ರಾಯಚೂರು ನಗರಕ್ಕೆ ತಂದು ಇಲ್ಲಿ ಸಾರ್ವಜನಿಕರಿಗೆ ಮಾರಾಟ ಮಾಡುವಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಆರೋಪಿಗಳಿವರೆಲ್ಲ. ನಾವು ಮಾನ್ಯ ಅಬಕಾರಿ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿರವರ ಆದೇಶದ ಮೇರೆಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ, ಮಾನ್ಯ ಅಬಕಾರಿ ಉಪಾಯುಕ್ತರು ರಾಯಚೂರು ಜಿಲ್ಲೆಯವರ ನೇತೃತ್ವದಲ್ಲಿ ಪಶ್ಚಿಮ ಪೊಲೀಸ್ ಸ್ಟೇಷನ್ ಆರಕ್ಷಕ ಉಪನಿರೀಕ್ಷಕರಾದಂಥ ಮಂಜುನಾಥರವರ ಜೊತೆಗೆ ನಾವು ದಾಳಿಯಲ್ಲಿ ಭಾಗವಹಿಸಿದ್ವಿ. ಇವತ್ತು ಡೆಮೋ ಕಾಚಿಗೂಡ ರಾಯಚೂರು ಪ್ಯಾಸೆಂಜರ್ ಟ್ರೈನನ್ನು ಶೋಧನೆ ಮಾಡಿದಾಗ 6 ಜನ ಆರೋಪಿತರು ಅಂದಾಜಿಗೆ ಒಂದು 100 ಲೀಟರಷ್ಟು ಸೇಂದಿಯನ್ನು ಚೀಲಗಳಲ್ಲಿ ತುಂಬಿಕೊಂಡು ಬಂದಿರತಕ್ಕಂಥದ್ದು ಪತ್ತೆ ಆಗಿರ್ತದೆ. ಮತ್ತು ನಾವು ಒಂದು ವಾರದ ಹಿಂದೆ ಹೈದರಾಬಾದ್ನ ಕಾಚಿಗೂಡ ಸೇಂದಿ ಅಂಗಡಿಯಲ್ಲಿ ಕುಕ್ಕಟ್ಪಲ್ಲಿ ಏರಿಯಾದಲ್ಲಿ ಆದಂಥ ಸೇಂದಿ ದುರ್ಘಟನೆ ನಮ್ಮಲ್ಲಿ ಮರುಕಳಿಸಬಾರ್ದು, ನಮ್ಮಲ್ಲಿ ಯಾವುದೇ ಸಾವು ನೋವು ಸಂಭವಿಸಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಗಸ್ತು ಕಾರ್ಯ ಮತ್ತು ದಾಳಿಯನ್ನು ಆಯೋಜಿಸ್ತಾ ಇದ್ದೀವಿ. ದಾಳಿಯಲ್ಲಿ ಇವತ್ತು ಸಿಕ್ಕಂಥ 6 ಆರೋಪಿಗಳಲ್ಲಿ ಅಂದಾಜಿಗೆ 100 ಲೀಟರಷ್ಟು ಸೇಂದಿ ನಮಗೆ ಪತ್ತೆಯಾಗಿರ್ತದೆ. ಇವರ ವಿರುದ್ಧ ಪ್ರಕರಣ ದಾಖಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳಲಿದ್ದೇವೆ. ಇದಿಷ್ಟು ಅಬಕಾರಿ ಇಲಾಖೆ ಮತ್ತು ಪೊಲೀಸರು ಮತ್ತು ಅಬಕಾರಿ ಇಲಾಖೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ 6 ಜನರ ಆರೋಪಿಗಳನ್ನ ಕೂಡ ಬಂಧಿಸುವಲ್ಲಿ ಇಲ್ಲಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದೆ. ಆದರೆ ಈ ದಂಧೆಕೋರರು ಮಾತ್ರ ಪ್ರತಿನಿತ್ಯ ಒಬ್ಬೊಬ್ಬರ ಹೆಸರ ಮೇಲೆ ಕೂಡ ಸರಿಸುಮಾರು 3-4 ಪ್ರಕರಣಗಳು ಇದ್ದರೂ ಕೂಡ ಇವತ್ತಿನವರೆಗೆ ಈ ದಂಧೆ ನಿಲ್ತಾ ಇಲ್ಲ. ಕಾನೂನಲ್ಲಿ ಇನ್ನು ಕಠಿಣ ಶಿಕ್ಷೆ ಆಗಿ ಇಂಥವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕನ್ನುವಂಥದ್ದು ಇಲ್ಲಿರುವಂಥ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.